ನೆಗೆಟಿವ್ ಎನರ್ಜಿ ತಯಾರಾಗಿರ್ತದ ನಿಮ್ಮಲ್ಲಿ. ಯಾರ ಬಂದು ಹೋಗಿರ್ತಾವ, ಏನಾರ ಬಿಟ್ಟು ಹೋಗಿರ್ತಾವ, ಏನಾರ ಮಾಡಿ ಹೋಗಿರ್ತಾವ, ನಿಮ್ಗೆ ಗೊತ್ತಾಗಲಾರ್ದಂಗ ಒಂದಿಟ್ಟು ಪರ್ಸದರ ಚೆಲ್ಲಿ ಭಾಳ ಮಂದಿ ಇರ್ತದ್ರಿ. ಇಲ್ಲಾಂದ್ರೆ ನಿಮ್ಗೆ ಗೊತ್ತಾಗಲಾರ್ದಂಗ ಒಂದು ನಿಂಬಿಕಾಯರ ಒಗದು ಹೋಗಿರ್ತಾರ. ನಿಂಬಿಕಾಯಿ ಅಂದ್ರೆ ನಮ್ಮ ಮಂದಿ ನೋಡ್ಬೇಕ್ರಿ, ಓಹೋ ಭಾಳ ಕೆಟ್ಟ್ರಿ. ಸಂತ್ಯಾಗ ಹೋಗಿ ಬ್ಯಾಸಿಗ್ಯಾಗ ನಿಂಬಿಕಾಯಿ ಶರ್ಬತ್ತಕ್ಕೆ ಬೇಕಂತ ಯಾರು ಒಂದು 10-15 ನಿಂಬಿಕಾಯಿ ಚೀಲ್ದಾಗ ಹಾಕೊಂಡು ಹೋಗುವಾಗ ಅಕಸ್ಮಾತ್ ಮಣಿ ಮುಂದೆ ಬಿದ್ದಿತ್ತಂದ್ರೆ ಅವನ್ ಚೀಲ್ದಾಗಿಂದ ಅವ ಸಂತ್ಯಾಗಿಂದು ಚೀಲ್ದಾಗ ಹಾಕೊಂಡು ತಗೊಂಡು ಹೋಗುವಾಗ ಸುಮ್ಮದ ತಪ್ಪಿ ನಿಮ್ಮ ಮಣಿ ಮುಂದೆ ಏನಾರ ಅವ್ನ ಚೀಲ್ದಾಗಿಂದ ಬಿದ್ದಿತ್ತಂದ್ರ ಚಾಲೂನ ನಮ್ಮ ಮಣಿ ಮುಂದೆ ನಿಂಬಿಕಾಯಿ ಒಗದಾರ, ನಮ್ಮ ಮಣಿ ಮುಂದೆ ನಿಂಬಿಕಾಯಿ ಒಗದಾರ. ಆ ನಿಂಬಿಕಾಯಿದರ ಏನು ಮಹಿಮಾ ಆಯಿತು, ಎಟ್ಟದ್ರದ್ದು ಏನು ಸುದ್ದಿಯೋ ಮುಟ್ಟಂಗಿಲ್ರಿ. ಅದನ್ನು ಬಡಿಗಿಲೇ ಹೋಗಿದ್ದು, ತೆಗೆದೋಗಿದ್ದು. ಆದರೂ ಮತ್ತು ನಿಮಗೆ ಸಂಶಯ ಹೋಗಂಗಿಲ್ಲ, ಏನು ಮಾಡ್ಯಾರೋ ಏನಿಲ್ಲೋ, ಏನು ಅಕ್ಕತ್ಯೋ ಏನಿಲ್ಲೋ. ಮತ್ತು ಸುಮ್ಮನ ಮನ್ಯಾಗ ಅಕಸ್ಮಾತ್ ಏನಾರ ಆತಂದ್ರ ಸುಮ್ ಈ ನಿಂಬಿಕಾಯಿ ಸಂಬಂಧ ಅಲ್ರಿ ಅದೇ ಮನುಷ್ಯಾಗ ಕಷ್ಟ ಬರುವ ನೋಡ್ರಿ. ಏನಾರ ಹೆಚ್ಚಕಮ್ಮ ಆಗೋದಲ್ಲ, ಹಂಗೇನಾರ ಆಗ್ಬಿಡ್ದ ಒಂದೀಟ್ ಏನಾರ ಆಯ್ತು ಅಂತ ಏನಾರ ಒಂದು ಆಡಮರಿ ಸತ್ತು ನಿನ್ನೆ ಒಗದಿದ್ರು ಅವರು, ಅದು ಊರ್ಲಿ ಹಾಕೊಂಡು ಸತ್ತದ. ನೀವು ಯಾರು ಇಲ್ಲಾರಕ ಆಡ ಸುತ್ತಾದ ಆಡಮರಿ ಅದಕ್ಕೆ ಉಸಿಲ್ ತಿರುಗಲಾರಕ ಅದು ಬಿದ್ದು ಒದ್ದಾಡಿ ಸತ್ತದ. ನಿಂಬಿಕಾಯಿನ ಒಗದಾರ, ಅದಕ್ಕೆ ನಮ್ದು ಹಿಂಗಾಗ್ಯದ. ತಗ ನಮ್ಮಗಳು ಅಟ್ಟ ಸಂಸೆ ನಿಂಬಿಕಾಯಿ ಮೇಲೆ ಏನೋ ಇರ್ಲಿವ. ಸದ್ಗುರುನಾಥನಲ್ಲಿ ಎಂಥ ಸಾಮರ್ಥ್ಯದ ಅಂತಂದ್ರೆ ನೀವು ಮೇಲೆ ಗುರುಗಳ ಪಾದ ಹಾಕಿಸ್ಬೇಕು. ಯಾಕಂತಂದ್ರೆ ಇದ್ರ ಸಲುವಾಗಿನೇ ಮಹಾತ್ಮರ ಮಣಿಯೊಳಗೆ ಬಂದ್ರ ಅಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಏನದ ನೋಡ್ರಿ ಅದೆಲ್ಲ ಹೋಗ್ಬಿಡ್ತದ, ನಿಷೇಧಾತ್ಮಕ ಹೋಗ್ಬಿಡ್ತದ. ಆನಂತರ ಏನಪ್ಪಾ ಅಂತಂದ್ರ ಸಕಾರಾತ್ಮಕ ಗುಣಗಳು ನಿಮ್ಮ ಮಣಿಯೊಳಗೆ ಎನರ್ಜಿ ಪ್ರಾರಂಭ ಆಗ್ತದ. ಅದಕ್ಕೆ ಮೇಲೆ ಗುರುಗಳ ಆಶೀರ್ವಾದ ಅದು ಬೇಕಾಗ್ತದ. ಸದ್ಗುರು ಬಹಳ ದೊಡ್ಡವ ಜಗತ್ತಿನೊಳಗೆ, ಅವನಷ್ಟು ದೊಡ್ಡವರು ಜಗತ್ತಿನೊಳಗೆ ಯಾರೂ ಇಲ್ಲ. ಅದಕ್ಕೆ ಶಾಸ್ತ್ರಗಳು ಹೇಳ್ತಾವ ನಗುರೋರಧಿಕಂ ನಗುರೋರಧಿಕಂ ನಗುರೋರಧಿಕಂ. ಸದ್ಗುರುನಾಥನಂತಹ ದೊಡ್ಡವರು ಜಗತ್ತಿನೊಳಗೆ ಯಾರೂ ಇಲ್ಲ. ದೇವ್ರಿಗಿಂತ ದೊಡ್ಡವ್ರಿ ಸದ್ಗುರುನಾಥ, ದೇವ್ರಿಗಿಂತ ದೊಡ್ಡವ. ನಿಮ್ಮ ತಿಳುವಳಿಕೆಯೊಳಗ ನಿಮ್ಮ ಅನಿಸಿಕೆ ಪ್ರಕಾರ ದೇವ್ರು ದೊಡ್ಡವ್ರಂತೀರೋ ಗುರುಗಳು ದೊಡ್ಡವ್ರಂತೀರೋ? ಯಾರು ದೊಡ್ಡವ್ರಂತೀರಿ? ಯಾರು ನೀನ ಅನ್ನಪ್ಪ. ಮತ್ತು ನಾವು ಯಾರಿಗೆ ಅನ್ನಕ ಬರಂಗಿಲ್ಲ. ನಮ್ಗೆ ಗುರುಗಳು ಬೇಕು, ನಮಗೆ ದೇವರು ಬೇಕು ಅನ್ನೋರು ನೀವು, ಹೌದಿಲ್ರಿ? ಕೆಲವೊಬ್ರು ಏನಂತಾರೆ ಎದ್ದು ಕೂಡಲೇ ದೇವ್ರಿಗೆ ಹೋಗೋರು, ಇಲ್ರಿ ನಮಗೆ ದೇವರ ದೊಡ್ಡವ್ರಿ ಅಂತ ಕೆಲವೊಬ್ರು ಅಂತಾರೆ. ಕೆಲವೊಬ್ರು ಆಧ್ಯಾತ್ಮದ ಅರಿವಿದ್ದವ್ರು, ಶಾಸ್ತ್ರದ ತಳಹದಿ ಗೊತ್ತಿದ್ದವ್ರು, ಅವ್ರು ಏನಂತಾರಂದ್ರ ಇಲ್ರಿ ಗುರು ದೊಡ್ಡವ ಅಂತ ಅವ್ರಂತಾರ. ಆದ್ರೆ ನಿಜವಾಗಿಯೂ ಜಗತ್ತಿನೊಳಗೆ ದೊಡ್ಡವ್ರು ಯಾರಂತಂದ್ರ ದೇವ್ರಿಗಿಂತಲೂ ದೊಡ್ಡವ ಸದ್ಗುರುನಾಥದಾನ. ಮತ್ತು ಶ್ರುತಿಗಳು ಹೇಳ್ತಾವಲ್ರಿ ನಗುರೋರಧಿಕಂ, ಜಗತ್ತಿನೊಳಗೆ ಗುರುವಿನಕ್ಕಿಂತಲೂ ದೊಡ್ಡವರು ಯಾರೂ ಇಲ್ಲ. ಗುರುನೇ ದೊಡ್ಡವ, ಅವನಿಗಿಂತಲೂ ದೊಡ್ಡವ್ರು ಯಾರೂ ಇಲ್ಲ. ಅಲ್ಲ, ಒಬ್ಬ ಪ್ರಶ್ನೆ ಮಾಡಬಹುದು ನೀವು, ಯಾಕ್ರಿ ದೇವ್ರಿಗಿಂತಲೂ ಗುರು ದೊಡ್ಡವಂತ ಯಾಕೆ ಹೇಳ್ತೀರಿ ಅಂತಂದ್ರ, ಯವ್ವ ನಿಮಗೆ ಗೊತ್ತಿರಲಿ, ಆ ದೇವ್ರು ಏನು ಮಾಡ್ತಾನಂದ್ರ ನಿಮ್ಮನ್ನ ಈ ಭವಸಾಗರಕ್ಕೆ ತರ್ತಾನವ. ದೇವರ ಈ ದುಃಖದ ಭವಸಾಗರಕ್ಕೆ ನಿಮ್ಮನ್ನು ತರ್ತಾನಿಲ್ಲಿ. ಆದ್ರೆ ಸದ್ಗುರುನಾಥ ಈ ದುಃಖದ ಭವಸಾಗರದಿಂದ ನಿಮ್ಮನ್ನ ಪಾರ್ ಮಾಡ್ತಾನ. ಸದ್ಗುರುನಾಥ ಇದರಾಗ ತರಾವ್ ದೊಡ್ಡವೋ, ಇದರಿಂದ ಪಾರ್ ಮಾಡವ ದೊಡ್ಡವೋ? ಪಾರ್ ಮಾಡವ ದೊಡ್ಡವ್ರಿ. ಸದ್ಗುರುನಾಥನ ಹತ್ತಿರ ಹೋಗಿ ನಾವು ದೀಕ್ಷೆಯನ್ನು ತಗೊಂಡು, ಮಂತ್ರ ದೀಕ್ಷೆಯನ್ನು ತಗೊಂಡು, ಲಿಂಗ ದೀಕ್ಷೆಯನ್ನು ತಗೊಂಡಿವಂತಂದ್ರ ಈ ದುಃಖದಿಂದ, ಈ ಭವಸಾಗರದಿಂದ ಸದ್ಗುರುನಾಥ ಪಾರ ಮಾಡ್ತಾನ. ಆದ್ರ ದೇವರ ಈ ದುಃಖಕ್ಕೆ ನಮ್ಮನ್ನು ತರ್ತಾನಿಲ್ಲಿ, ಈ ಭೂಲೋಕಕ್ಕೆ ನಮ್ಮನ್ನು ತರ್ತಾನವ ಕರ್ಮಾನುಗುಣವಾಗಿ. ಆದ್ರೆ ಸದ್ಗುರುನಾಥ ಹೆಂಗದನಂತಂದ್ರ ನೀನು ಮಾಡಿದ ಎಲ್ಲ ಕರ್ಮಗಳನ್ನು, ಪಾಪ ಕರ್ಮಗಳನ್ನ, ಕೆಟ್ಟ ಕರ್ಮಗಳನ್ನ, ನಿಷಿದ್ಧ ಕರ್ಮಗಳನ್ನ, ಎಲ್ಲ ಕರ್ಮಗಳನ್ನು ಸುಡತಕ್ಕಂಥ ಸಾಮರ್ಥ್ಯ ಯಾರಲ್ಲದ ಅಂತಂದ್ರೆ ಸದ್ಗುರುನಾಥನಲ್ಲದ. ಅಂತ ಶಕ್ತಿಯನ್ನು ಕೊಡ್ತಾನವ ಸದ್ಗುರುನಾಥ. ಏನಂತಂದ್ರ ಜ್ಞಾನಾಗ್ನಿ ಸರ್ಮ ಕರ್ಮಾಣಿ ಭಸ್ಮ ಶಾತ್ ಕುರುತೆ ಅರ್ಜುನ.
ಅಂದ್ರ ನಿಮಗ ಜ್ಞಾನವನ್ನಾಗಿ ಮಾಡಿ, ನಿಮ್ಮನ್ನ ಜ್ಞಾನಿಗಳನ್ನಾಗಿ ಮಾಡಿ, ನಿಮ್ಮ ಎಲ್ಲ ಪಾಪ ಕರ್ಮಗಳನ್ನು ಸುಡತಕ್ಕಂಥ ಸಾಮರ್ಥ್ಯ ಸದ್ಗುರುನಾಥನಲ್ಲಿ ಅದ. ಅಂಥ ದೊಡ್ಡವಿರ್ತಾನ್ರಿ ಸದ್ಗುರುನಾಥ. ಮತ್ತ ಸದ್ಗುರುನಾಥ ಅಂತಂದ್ರ ಬಹಳ ತಾಳ್ಮೆಯಿಂದ ಇರ್ತಾರೆ ಗುರುಗಳು, ಬಹಳ ತಾಳ್ಮೆಯಿಂದ ಇರ್ತಾರೆ ನೋಡ್ರಿ. ಅಪ್ಪ ಅವರು ಎಷ್ಟ ಏನ ಬಂದ್ರು ಬಹಳ ಸಮಾಧಾನದಿಂದ ಫೇಸ್ ಮಾಡ್ತಾರಪ್ಪ, ಅದನ್ನೆಲ್ಲ ಬಗೆಹರಿಸ್ತಾರೆ. ಊರೊಳಗಿಂದಾಗಿರ್ಬೋದು, ಮಠದ್ದಾಗಿರ್ಬೋದು, ಯಾರದಾರ ಏನಾರ ಇಂಥವು ಜಗಳ ಆಗಿರ್ಬೋದು, ಎಲ್ಲನೂ ಬೆಣ್ಣೆನ ಕೂದಲ ತೆಗೆದಂಗೆ ಯಾರಿಗೂ ನೋವಾಗಲಾರ್ದಂಗೆ ಅದನ್ನು ಪರಿಹಾರ ಮಾಡ್ತಾರೆ. ಆ ನಂತರ ಸದ್ಗುರುವಿನಲ್ಲಿ ಸಾಮರ್ಥ್ಯ ಏನಿರ್ತದಂತಂದ್ರ ಎಂತಹ ಕಷ್ಟಗಳು ಬಂದರೂ ಅವುಗಳನ್ನು ನಿವಾರಣೆ ಮಾಡತಕ್ಕಂಥ ಸಾಮರ್ಥ್ಯ ಸದ್ಗುರುನಲ್ಲಿರ್ತದೆ. ಅವುಗಳನ್ನು ಸಹಿಸ್ತಕ್ಕಂಥ ಸಾಮರ್ಥ್ಯ ಸದ್ಗುರುವಿನಲ್ಲಿರ್ತದೆ. ನಿಮ್ಗೆ ಗೊತ್ತಿರ್ಬೇಕು, ಸದ್ಗುರು ಸಿದ್ಧಾರೂಢರು ಅಂತಂದ್ರ ಈ ನಾಡಿನೊಳಗೆ ಬಹಳ ದೊಡ್ಡ ತತ್ವಜ್ಞಾನಿ ಆರೂಢ ಸದ್ಗುರು ಸಿದ್ಧಾರೂಢಪ್ಪ. ಬಹುತೇಕ ಈ ನಾಡಿನೊಳಗ 4-5 ರಾಜ್ಯದೊಳಗ ಸಿದ್ಧಾರೂಢರ ಮಠ ಅದಾವ. ಸಿದ್ಧಾರೂಢರು ಇದ್ದ ಕಾಲಕ್ಕೆ ಭಾಳ ಮಂದಿ ಕಾಡ್ಯಾರಂತ್ರಿ ಸಿದ್ಧಾರೂಢರನ್ನ. ನಾವು ಆ ಟೈಮ್ದೊಳಗಿಲ್ಲ, ನಾವು ನೋಡಿಲ್ಲ, ಚರಿತ್ರೆಯೊಳಗೆ ನಾವು ಓದ್ತೀವಿ. ಆನಂತರ ಇದ್ದವರು ಹಂಗ ಹೇಳ್ಕೋತ ಬಂದಾರ ಕಿವಿಯಿಂದ ಕಿವಿಗೆ. ಸಿದ್ಧಾರೂಢರನ್ನ ಎಷ್ಟು ಕಾಡಿದರು, ಎಷ್ಟು ಬಡದರು, ಎಷ್ಟು ಬೈದರು, ಯಾರಿಗೂ ಶಾಪ ಕೊಟ್ಟಿಲ್ಲಂತ್ರಿ ಸಿದ್ಧಾರೂಢ. ನಿಜವಾದ ಸದ್ಗುರುನಾಥ ಇದ್ದಂದ್ರೆ ಯಾರಿಗೂ ಶಾಪ ಕೊಡಂಗಿಲ್ಲ. ಯಾಕೆ ಶಾಪ ಕೊಡಂಗಿಲ್ಲ ಅಂತಂದ್ರೆ ಎಲ್ಲರೂ ನನ್ನ ಮಕ್ಕಳಲ್ರಿ ಅಂತಾರ ಅವರು. ಈಗ ನೀವು ಅವುಗಳದಿರಿ, ನಿಮಗೆ 2 ಮಕ್ಕಳದಾವ, ಒಂದು ಕುಡಿತದ, ಒಂದು ದುಡಿತದ. ಒಂದು ಕುಡಿತದ, ಒಂದು ದುಡಿತದ. 2 ಮಕ್ಕಳು, 2 ಗಂಟೆ ಅದಾವ. ಎದ್ದು ಕೂಡಲೇ ಒಂದು ದುಡಿಯಕ್ಕೆ ಹೋಗುತ್ತದ, ಒಂದು ಕುಡಿಯಕ್ಕೆ ಹೋಗುತ್ತದ. ಯಾರ ಅವುಗಳು ಹಡದವುಗಳು ಇದು ದಿವಸ ಕುಡಿಯಾಕ ಹೋಗತಿ, ಲುಕ್ಸಾನ್ ಮಾಡ್ತತ್ತೆ ಅಂತ ತಿಳ್ಕೊಂಡು ಬಂದ ಕೂಡಲೇ ಒಂದಿಟ್ಟು ವಿಷ ಹಾಕಿ ಏನಾರ ಮಾಡಿ ಶಿವಾಯನಮ ಮಾಡ್ಯಾರೇನು? ಹಾಳಾಗಿ ಹೋಗಲ್ ನನ್ನ ಮಗ ಅಂತೀರೇನು? ಅವ ಕುಡಿವಲ್ಲಕ, ಅವ ಸೇದವಲ್ಲಕ, ಅವನಿಗೆ ಹೇಳ್ತೀರಿ ಯಪ್ಪ ಕುಡಿಬೇಡ, ಇದು ನಿನಗೆ ಒಳ್ಳೇದಲ್ಲ ಅಂತ ಹೇಳ್ತೀರಿ. ಆದ್ರೆ ಯಾವ ತಾಯಿನೂ ದುಡಿಯೋ ಮಗನ ಮ್ಯಾಗ ಎಷ್ಟು ಪ್ರೀತಿ ಇರ್ತಾಳ, ಕುಡಿಯೋ ಮಗನ ಮ್ಯಾಗೂ ಅಟ್ಟ ಪ್ರೀತಿ ಇರ್ತಾಳ. ದುಡಿಯೋ ಮಗ ಅಟ್ಟ ಬೇಕು ನನಗ, ಕುಡಿಯೋ ಮಗ ಬೇಡ, ಇವ ಹಾಳಾಗಿ ಹೋಗಲಿ, ಎಲ್ಲರ ಬಿದ್ದು ಸಾಯುವಲ್ಲಕಂತ ಯಾ ತಾಯಿಯರ ಮನಿ ಬಿಟ್ಟು ಹೊರಗೆ ಹಾಕ್ಯಾಳ ಏನು? ಇಲ್ಲ. ಇನ್ನು ಹಿಂಗದರಿ, ಅಕಸ್ಮಾತ ಅಣ್ಣ ಬ್ಯಾರೆ ಆಗಕ್ಕ ನಿತ್ತಂದ್ರೆ ತಮ್ಮ ಕುಡಿತಾನ, ನಮ್ಮ ಆಸ್ತಿ ಎಲ್ಲ ಹಾಳು ಮಾಡ್ತಾನ ಅಂತ ಹೇಳಿ ಅಣ್ಣ ತಮ್ಮ ಬ್ಯಾರೆ ಆಗುವಾಗ ಅವು ಯಾರು ಕೂಡ ಇರಾಕ ಬಯಸ್ತಾಳಂದ್ರೆ ಕುಡಿಯೋ ಮಗನ್ನು ಕೂಡ ಇರಾಕ ಬಯಸ್ತಾಳ. ಕುಡಿಯೋ ಮಗನು ಕೂಡ ಇರಾಕ ಬಯಸ್ತಾಳಕಿ. ಯಾಕಂತಂದ್ರ ಇವ್ ದುಡಿಯೋ ಮಗ, ಇವ್ ಶಾಣೆ ಅದಾನ, ಇವ್ ಹೆಂಗಾರ ಬದುಕ್ತಾನ. ಆ ಕುಡಿಯೋ ಮಗ ಏನು ಬದುಕ್ತದ, ಅದು ಹೆಂಗ ಬದುಕ್ತದ, ಹೆಂಡತಿನ ಮಕ್ಕಳನ್ನ ಹೆಂಗ ಜ್ವಾಕೆ ಮಾಡ್ತದ, ಅದಕ್ಕೆ ಅವನು ಕೂಡ ಇದ್ದ ಅವನು ಬಾಳೆ ಸುದ್ದ ಮಾಡ್ಬೇಕಂತ ಯಾವತ್ತು ತಾಯಿ ಕುಡಿಯೋ ಮಗನು ಕೂಡ ಇರ್ತಾಳ. ಇವು ಒಂದೊಂದು ತಪ್ಪು ತಿಳ್ಕೊತಾವ. ನಾ ಏನು ಮಾಡಿದ್ರು ಮತ್ತ ಅವ್ ಕುಡಿಯವ ಮಗ ಬೇಕಂತಾಳಿಕಿ. ಯಪ್ಪ ಎದಕ್ಕೆ ಬೇಕಂತಾಳಂದ್ರೆ ಅವ ಹಾಳಾಗಬಾರ್ದು, ಚಲೋ ಇರ್ಲಿ ಅಂತ ಅವ್ ಬೇಕಂತಾಳ, ಮತ್ತೆ ಅದಕ್ಕೂ ಅಲ್ಲ. ಆದ್ರೆ ಇವು ಏನ್ ತಿಳ್ಕೊತಾವ ಅಂದ್ರೆ ನಾವು ಎಟ್ಟು ಮಾಡಿದ್ರು ನಾನು ಹೆಂಡತಿ ನಾನು ಎಟ್ಟು ಮಾಡಿದ್ರು ಅಕ್ಕಿ ಕೇಳಂಗಿಲ್ಲ, ಅವ ಹಾಳು ಮಾಡವ ಬೇಕಂತಾಳೆ, ಯಾವತ್ತು ಅವನಿಗೆ ಒಳ್ಳೇದಾಗಲಿ ಅಂತಾಳೆ. ನನ್ನ ಮಕ್ಕಳು ನೋಡಂಗಿಲ್ಲ, ಅವನ ಮಕ್ಕಳ ಮ್ಯಾಗ ಪ್ರೀತಿ ಅಂಥವೆಲ್ಲ ಹಿಂಗೆ ಒಂದೊಂದು. ಯಾಕಂತಂದ್ರೆ ತಾಯಿ ಅವ್ರ ಮ್ಯಾಗ ಯಾಕೆ ಪ್ರೀತಿ ಇರ್ತಾಳಂದ್ರೆ ಅದು ಕುಡಿತದ, ಚಂದ ಸಂಸಾರ ಮಾಡಾಕ ಬರಂಗಿಲ್ಲ ಅಂತ ತಿಳ್ಕೊಂಡು ಈ ತಾಯಿನ ಇದ್ದು ಅವ್ರ ಸಂಸಾರ ನೆಟ್ಟಗೆ ಮಾಡ್ಬೇಕಂತ ಬಯಕೆ ಇರ್ತದ. ಹೆಂಗ ನೀವು ದುಡಿಯೋ ಮಗನ ಮ್ಯಾಗ ಎಷ್ಟು ಪ್ರೀತಿ ಅದೀರಿ, ಅಷ್ಟೇ ಪ್ರೀತಿ ತಾಯಿ ಕುಡಿಯೋ ಮಗನ ಮ್ಯಾಲೂ ಇರ್ತಾಳಲ್ಲ. ಹಂಗ ಸದ್ಗುರುನಾಥ ನಮ್ಮನ್ನ, ಸದ್ಗುರುನಾಥ ಹೆಂಗಿರ್ತಾನಂದ್ರೆ ಯಾರ ನಮ್ಮ ಮ್ಯಾಲ ಶಾಲ ಹಾಕಿ, ಯಾರ ನಮ್ಮ ಮ್ಯಾಲ ಮಾಲಿ ಹಾಕಿ, ಯಾರ ನಮ್ಮ ತಲೆ ಮ್ಯಾಗ ಬಂಗಾರ ಕಿರೀಟಿಟ್ಟು, ಎಲ್ಲ ಕಡೆ ಹೂ ಇಟ್ಟು, ಮಗ್ಗಲದಾಗ ಕಾಯಿ ಹಿಡಿದು ಮಂಗಳಾರತಿ ಮಾಡ್ಕೊಂತ ಪಾದ ಪೂಜೆ ಮಾಡ್ಕೊಂತ ಏನು ಭಕ್ತರು ಕುಂಡಿರ್ತಾರಲ್ಲ ಅವರಿಗೂ ಅಟ್ಟೇ ಆಶೀರ್ವಾದ ಮಾಡ್ತಾನೆ ಸದ್ಗುರುನಾಥ. ಮತ್ತು ಯಾರು ಬಂದು ತಲೆ ಮೇಲೆ ಬೆಂಕಿ ಇಟ್ಟು ದುಬ್ಬದಾಗ 4 ಬಡಗಿಲೆ ಬಡದು ಯಾರು ಹೊಕ್ಕಾರಲ್ಲ ಅವರಿಗೂ ಅಷ್ಟೇ ಒಳ್ಳೆಯದನ್ನು ಬಯಸ್ತಾನ ಸದ್ಗುರುನಾಥ. ಹಂಗಿದ್ದವರಿಗೆ ಗುರುಗಳಂತಾರ್ರಿ, ಮತ್ತ ಹಂಗಿದ್ದವ್ರಿಗೆ ಗುರುಗಳಂತಾರ.